ನನ್ನ ಹತ್ರ ಒಂದು 2-3 ಜಾತಿ ಬಿದಿರಿದೆ. ಮುಳ್ಳಿಲ್ಲದ ಬಿದಿರು, ಮುಳ್ಳಿರುವ ಬಿದಿರು, ಆಮೇಲೆ ಅರಿಶಿನ ಬಿದಿರು, 4 ಬಿದಿರು ಇದೆ. ಭಾಸ್ಕರ ಅಂತ ಒಂದು ತಳಿ ಇದು. ಭಾಸ್ಕರ ಅಂತ ಇದ್ರ ಹೆಸರು. ಇದು ವಿಶೇಷ ಗುಣ ಅಂತ ಹೇಳಿದ್ರೆ ಇದು ಸಾವಯವ ರೈತನಿಗೆ ಯೋಗ್ಯವಾದ ತಳಿ. ನವೆಂಬರ್ ನಲ್ಲಿ ಬಂದು ಹೂ ಹಾಳಾದ್ರೆ ಡಿಸೆಂಬರ್ ಮತ್ತೊಂದು ಹೂ ಚಿಗುರು ಬಂದು ಹೂ ಬರುತ್ತೆ. ಈಗ ನಾನು ಇದ್ರಲ್ಲಿ ಬಹುಶಃ 1,00,000ಕ್ಕೂ ಅಧಿಕ ಕಡ್ಡಿ ಕೊಟ್ಟಿದ್ದೇನೆ ರೈತರಿಗೆ. ಸರಿ ಸರಿ ಸರಿ. ಕಸಿ ಮಾಡ್ಲಿಕ್ಕೆ ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ. ಅದು ಹೆಡ್ಗೆಣಸ್ ಅಂತ ಹೇಳ್ತದೆ. ಎಂತ ಗೆಣಸು? ಹೆಡ್ಗೆಣಸ್ ಅಂತ ನಮ್ಮ ಹಳ್ಳಿ ಭಾಷೆಯಲ್ಲಿ. ಅದು ಸುಮಾರು ಒಂದು ಬುಡದಲ್ಲಿ ಸುಮಾರು ಒಂದು 10-15 kg ಗಡ್ಡೆ ಬರುತ್ತೆ ಮಣ್ಣಿನಡಿ. ವ್ಯಾಪಾರದ ವಿಷಯದಲ್ಲಿ ನಾವು ಹೊರಗಡೆ ಮಾರಾಟಕ್ಕೆ ಹೋದ್ ಕೂಡ ನಾವು ಸಣ್ಣವ್ರು. ಹೌದು. ನಾವು ಹೇಳಿದ್ದಾರೆ ಕೊಡ್ಕು. ಹೌದು. ನಾನು ಎಷ್ಟೋ ಸರಿ ಬಾಳೆಕೊನೆ ತಗೊಂಡೋಗಿ ವಾಪಸ್ ಮನೆಗೆ ತಂದದ್ದು ಇದೆ. ಮತ್ತೆ ನಾವು ಗೇರು ಹಣ್ಣನ್ನು ಹೆಕ್ಕೋರು, ಗೇರ್ ಬೀಜ ಹೆಕ್ಕುದಲ್ಲ. ಕೆಲವು ವರ್ಷ ನೀರಿನ ತೊಂದರೆ ಆದ್ರೆ ನಮ್ದು 1.5 ಕಿಲೋಮೀಟರ್ ಕೆಳ ಬಯಲಿದೆ. ಅಲ್ಲಿಗೆ ಇಲ್ಲಿಂದ ಪೈಪ್ ಲೈನ್ ಮಾಡ್ಕೊಂಡು ಅಲ್ಲಿಗೆ ನೀರು ತಕೊಂಡೋಗಿ ಕಬ್ಬು ಬೆಳಿತೇವೆ ನಾವು. ಒಂದು ಗೋಣಿ ಚೀಲಕ್ಕೆ 5-5 ಮಂಗ ತುಂಬಿ, ನನ್ನ ಹತ್ರ ಒಂದು TVS ಗಾಡಿ ಇತ್ತಾಗ 5-5 ಮಂಗನ ಒಂದು ಗೋಣಿ ಚೀಲ ತುಂಬಿ ರಾತ್ರಿ ಗಟ್ಟಿ ಹೋಗಿ ಪಶ್ಚಿಮ ಘಟ್ಟ, ಹಾಲಾಡಿ, ಹೆಬ್ರೆ, ಮಡಮಕ್ಕೆ ಎಲ್ಲೋ ರಾತ್ರಿ 5-5 ಮಂಗನ ದಿನ ಬಿಟ್ಟು ಬಂದು ಇಡೀ ಸುಮಾರು ಒಂದು 160-120 ಮಂಗನ ಖಾಲಿ ಮಾಡಿದ್ದೇನೆ. ನಾವು 35 ವರ್ಷಗಳಿಂದ ನಮ್ಮ ಪಿತ್ರಾರ್ಜಿತ ಆಸ್ತಿಯಲ್ಲಿ ವಿಭಾಗ ಮಾಡ್ಕೊಂಡು ನಾವು ಇಲ್ಲಿ ಕೃಷಿ ಪ್ರಾರಂಭ ಮಾಡಿದ್ದು. ಇಲ್ಲಿ ಆಗ ಗುಡ್ಡೆ ಕಾಡಿರೋ ಜಾಗ. ಇಲ್ಲಿ ಕೃಷಿ ಮಾಡ್ಲಕ್ಕೂ ಬದುಕ್ಲಕ್ಕಂತ ಇರಾದ ಜನರಲ್ಲಿ ಇರ್ಲಿಲ್ಲ. ಆದ್ರೆ ನಾನು ನಮ್ಮ ಊರು ಇಲ್ಲಿ ಸುತ್ತಮುತ್ತ 1-2 ರೈತರು ಇದ್ರು ಆಗ ಕೃಷಿ ಮಾಡ್ತಿದ್ದಾರೆ. ಕೃಷಿ ಗುಡ್ಡೆಯಲ್ಲೇ ಕೃಷಿ ಮಾಡ್ತಾ ಇದ್ದವರು. ಅವರ ಒಂದು ಪರಿಚಯವೂ ಆಗಿದೆ ನನಗೆ. ನಮ್ಮ ಪಕ್ಕದಲ್ಲಿ ಒಬ್ರು ಗುಡ್ಡಿ ಜಗನ್ನಾಥ್ ಶೆಟ್ರ್ ಅಂತ ಇದ್ರು. ಆಮೇಲೆ ಒಬ್ರು ಮಟ್ಟಿ ಮಾಧವರಾಯರ್ ಅಂತ ಒಬ್ರು ವಕೀಲರಿದ್ರು. ಆಮೇಲೆ ಡಾಕ್ಟರ್ ಉದಯರಾವ್ ಅಂತ KL ಕಾರಂತರ ಮೊಮ್ಮಗ, ಅವ್ರ ಪರಿಚಯ ಎಲ್ಲೂ ಆಗಿದೆ ನನಗೆ. ಆ ಪರಿಚಯ ಅವರೆಲ್ಲ ಗುಡ್ಡೆಲ್ಲ ಕೃಷಿ ಮಾಡ್ತಾ ಇದ್ರು. ಅದನ್ನ ನೋಡಿ ನನ್ಗೆ ಆ ರೀತಿ ಕೃಷಿ ಮಾಡ್ಬಹುದು ಅಂತ, ನಾವು ದುಡಿ ಕೆಡದು ಮಾಡ್ಬಹುದು ಅಂತ ಯೋಚನೆಯಲ್ಲೇ ನಾವು ಗುಡ್ಡೆಗೆ ಬಂದವು. ಇದು ಈಚೆ ಕಡೆ ಇರುದು 2 ಗೇರು ತೋಟವೇ. 2008ರಲ್ಲಿ ಇದು ಆವಿಷ್ಕಾರ ಆದ ಒಂದು ಹೊಸ ತಳಿ ಭಾಸ್ಕರ ಅಂತ ಒಂದು ತಳಿ. ಇದು ಭಾಸ್ಕರ ಅಂತ ಇದ್ರ ಹೆಸರು. ಇದು ವಿಶೇಷ ಗುಣ ಅಂತ ಹೇಳಿದ್ರೆ ಇದು ಸಾವಯವ ರೈತನಿಗೆ ಯೋಗ್ಯವಾದ ತಳಿ. ಇದು ನೀರು ಮತ್ತು ಗೊಬ್ಬರವನ್ನು ತಕೊಂಡು ಹೆಚ್ಚು ಉತ್ಪಾದನೆಯನ್ನು ಕೊಡ್ತದೆ. ನವೆಂಬರ್ ಇಂದ ಹೂ ಬರ್ಲಿಕ್ಕೆ ಪ್ರಾರಂಭ ಆದ್ರೆ ಮಾರ್ಚ್ ವರೆಗೂ ಹೂ ಬರುತ್ತೆ. ವರ್ಷದಲ್ಲಿ 2-3 ಬೆಳೆ ಕೊಡುತ್ತೆ ಇದು. ಆಮೇಲೆ ನೀರು ಕೊಟ್ಟರಷ್ಟು ಜಾಸ್ತಿ ಬರುತ್ತೆ. ಇದಕ್ಕೆ ಕೀಟನಾಶಕದ ಅಗತ್ಯ ಇಲ್ಲ. ಯಾವುದೇ ಸ್ಪ್ರೇ ಮಾಡುವ ಅಗತ್ಯ ಇಲ್ಲ. ಇದ್ರದ್ದು ದೊಡ್ಡ ಸಮಸ್ಯೆನೇ ಈ ಎಂಡೋಸಲ್ಫನ್ ಹಾಕುವ ಅಗತ್ಯ ಎಲ್ಲ ಗೇರು ತೋಟದಲ್ಲಿ ಇದೆ. ಈ ತಳಿಗೆ ಅದು ಯಾವುದೇ ಅಗತ್ಯ ಇಲ್ಲ. ನವೆಂಬರ್ ನಲ್ಲಿ ಬಂದು ಹೂ ಹಾಳಾದ್ರೆ ಡಿಸೆಂಬರ್ ಮತ್ತೊಂದು ಹೂ ಚಿಗುರು ಬಂದು ಹೂ ಬರುತ್ತೆ. ಇದ್ರ ಗುಣ ಚಿಗುರು ನವೆಂಬರ್ ಇಂದ ಮಾರ್ಚ್ ವರೆಗೆ ಯಾವ ಚಿಗುರು ಬಂದು ಹೂ ಬರುವುದೇ ಗುಣ. ಅಂದ್ರೆ ಇದು ಒಟ್ಟಿಗೆ ಒಮ್ಮೆಲೆ ಹೂ ಅಂತ ಹೇಳ್ತಿದ್ರಲ್ಲ? ಏನಿಲ್ಲ, ನಾವು ಜನವರಿಂದ ಮೇವರೆಗೆ ದಿನ ಬೀಜ ಹಾಕ್ಲಿಕ್ಕಿದೆ. ನಾವು ಜನವರಿ ತಿಂಗಳಲ್ಲಿ ಬೀಜ ಹಾಕ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಮೇ ತಿಂಗಳು ಮಳೆ ಬರೋವರೆಗೂ ದಿನವೂ ಬೀಜ ಬರುತ್ತೆ. ಇದು ಎಷ್ಟು ಎಕರೆಗೆ ನೀವು ಹಾಕಿದಿರಾ ಇಲ್ಲಿ? ಇದು 2008ರಲ್ಲಿ ಇದು ಆವಿಷ್ಕಾರ ತಳಿ. ಆವಾಗಲೇ ಫಸ್ಟ್ 1 ಎಕರೆ ಹಾಕಿದೆ 100 ಗಿಡ. ಅವಾಗ ನಿಮಗೆ ಗಿಡ ಸಿಕ್ಕಿತ್ತಾ? ಗಿಡ ವಿಜ್ಞಾನಿಗಳು ಯದುಕುಮಾರ್ ಅಂತ ಅವ್ರು ಆವಿಷ್ಕಾರ ಮಾಡಿದ್ರು. ಯಾವುದು ರಾಷ್ಟ್ರೀಯ ಗೇರು ಸಂಶೋಧನೆ ಕೇಂದ್ರ ಪುತ್ತೂರು. ಈಗ ಅವ್ರು ನಿವೃತ್ತರು. ಆ ಯದುಕುಮಾರ್ ವಿಜ್ಞಾನಿಗಳಾಗಿದ್ದಾಗ ತಯಾರು ಮಾಡಿದ್ದ. ಅವ್ರು ಆಗ ರೈತರಿಗೆ ಕೊಡುವಷ್ಟು ಬರ್ಲಿಲ್ಲ. ನಾನು ಯಾರ್ದೋ ಒತ್ತಡ ಹಾಕಿ ಅವ್ರು ನನಗೆ 100 ಗಿಡ ಕೊಟ್ಟಿದ್ದಾರೆ. ಆದ್ರೆ ಆಮೇಲೆ ಆ ಸಂಸ್ಥೆಯವರಿಗೆ 1000 ಕಡ್ಡಿ ಕೊಟ್ಟಿದ್ದೆ ನಾನು ನಮ್ಮಿಂದ ಕಸಿ ಕಟ್ಲಿಕ್ಕೆ. ತಾಯಿ ತೋಟ ಅಂತ ಅವ್ರು ನನ್ನನ್ನು ಆವಿಷ್ಕಾರ ಮಾಡಿದ್ದಾರೆ. ಮದರ್ ಪ್ಲಾಂಟ್ ಅಂತ ಹೇಳಿ ತಾಯಿ ತೋಟ ಅಂತ ಮಾಡಿ ತುಂಬಾ ಜನರಿಗೆ ನಾನು ಇದ್ರಲ್ಲಿ ಬಹುಶಃ 1,00,000ಕ್ಕೂ ಅಧಿಕ ಕಡ್ಡಿ ಕೊಟ್ಟಿದ್ದೇನೆ ರೈತರಿಗೆ. ಸರಿ ಸರಿ ಸರಿ. ಕಸಿ ಮಾಡ್ಲಿಕ್ಕೆ ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಸೂಪರ್ ಆ ರೀತಿ ಕೊಡ್ತೇನೆ. ಇದ್ರದ್ದು ನಿಮ್ಮ ಈ ಗೇರಿಗೆ ಇಲ್ಲೇ ಕೊಡ್ತೀರಾ ಅಥವಾ ಹೊರಗಡೆ ಹೆಂಗಾರ ಹೋಗುತ್ತೆ? ಹೆಂಗ್ ಕೊಡ್ತೀರಾ ಇದು? ಯಾವುದು ಗೇರ್ ಬೀಜನ ಇಲ್ಲೇ ನಮ್ಮ ಹತ್ರ ಆವಿಷ್ಕಾರ ಮಾಡ್ಲಿಕ್ಕೆ ಯಾವುದೇ ವ್ಯವಸ್ಥೆ ಇಲ್ಲ. ಸಣ್ಣ ಸಣ್ಣ ಫ್ಯಾಕ್ಟ್ರಿ ಅವರು ಗೇರ್ ಬೀಜ ತಗೊಳ್ತಾರೆ. ಗೇರ್ ಬೀಜದ ಒಂದಂತ ಹೇಳಿದ್ರೆ ನಾವು ಮಾರ್ಚ್ ಇಂದ ಹೆಕ್ಕಿದ ಬೀಜ ಮುಂದಿನ ವರ್ಷ ಡಿಸೆಂಬರ್ ವರೆಗೂ ದಾಸ್ತಾನು ಮಾಡಿ ಮಾರುಕಟ್ಟೆ ಕಾದು ಕೊಡ್ಬೋದು. ಹೌದು, ಅದು ದಾಸ್ತಾನು ಮಾಡಬಹುದು. ಏನು ಕೊಳಿಲಿಕ್ಕಿಲ್ಲ. 4-5 ಬಿಸಿಲಾಕಿ ಪ್ಲಾಸ್ಟಿಕ್ ಹಾಕಿ ಇಟ್ರೆ ಡಿಸೆಂಬರ್ ವರೆಗೆ ಕೊಡ್ಲಿಕ್ಕೆ ಅವಕಾಶ ಇದೆ. ಡಿಸೆಂಬರ್ ವರೆಗೆ ಕೊಡ್ಲಿಕ್ಕೆ ಅವಕಾಶ ಇದೆ. ಎಂತ ಇದು ಬ್ಲಾಕ್ ಪೆಪ್ಪರ್ ಎಂತ ಇದು? ಅದು ಕಾಳ್ಮೆಣಸು. ಅದನ್ನ ಅಲ್ಲಲ್ಲಿ ಹಾಕಿರ್ತೇನೆ. ಅದಕ್ಕೆ ಅದ್ರದ್ದೇ ಆದ ಕೃಷಿ ಅಂತ ಏನು ಹೆಚ್ಚು ಮಾಡ್ತಾ ಇಲ್ಲ. ಅದು ಉಪಬೆಳೆ ಲಾಭದಾಯಕ ಬರುತ್ತೆ. ಅದೇ ನಾನಿಲ್ಲಿ ಗೇರ್ ಬೀಜಕ್ಕೆ ಗೇರ್ ಮರಕ್ಕೆ ಹಾಕಿದ್ರಲ್ಲ, ಅದಕ್ಕೆ ಒಂದು ಕೇಳಿದೆ. ಇದು ಅನಾನಸ ಪಕ್ಕದಲ್ಲಿ ಅನಾನಸ್ ಮೇಲ್ಗಡೆ ನೋಡಿ ಒಂದು ಬಳ್ಳಿ ಹಬ್ಬಿದೆ ಮೇಲ್ಗಡೆ. ಅದು ಒಂದು ಗೆಣಸು. ಅದು
ಓಕೆ. ಅದು ಹೆಡ್ ಗೆಣಸು ಅಂತ ಹೇಳ್ತದೆ. ಎಂತ ಗೆಣಸು? ಹೆಡ್ ಗೆಣಸು ಅಂತ ನಮ್ಮ ಹಳ್ಳಿ ಭಾಷೆಯಲ್ಲಿ. ಅದು ಸುಮಾರು ಒಂದು ಬುಡದಲ್ಲಿ ಸುಮಾರು ಒಂದು 10-15 kg ಗಡ್ಡೆ ಬರುತ್ತೆ ಮಣ್ಣಿನಡಿ. ಇದೇ ಬಳ್ಳಿ ಅಲ್ಲ? ಅದೇ ಬಳ್ಳಿ. ಅದು ಆಹಾರ ಯೋಗ್ಯ. ಓಕೆ. ಅದಕ್ಕೆ ಅಂತ ಮಾರ್ಕೆಟ್ ಇತ್ತ ಹೆಂಗೆ? ಮಾರುಕಟ್ಟೆ ಇದೆ, ಇಲ್ಲಿದ್ರೆ ಬೇಕಾದಾಗ ಆಹಾರ ದಾಸ್ತಾನ ಅದು. ಬೇಕಾದಾಗ ಅದು ನವೆಂಬರ್ ಇಂದ ಮೇ ವರೆಗೆ ಯಾವಾಗ ಬೇಕಾದ್ರೂ ತೆಗಿಬಹುದು. ದಾಸ್ತಾನ ಅಂತ ಹೇಳಿದ್ರೆ ಮಣ್ಣಿನೊಳಗೆ ಇರುತ್ತೆ. ಆಹಾರ ಯೋಗ್ಯ. ಹೌದು. ಅದು ಹಳೆ ಕಾಲದಲ್ಲಿ ಬಡವರ ಆಹಾರವಾಗಿ ಇತ್ತದು. ಅದಕ್ಕೆ ಈ ಹೆಗ್ಗುಣ ಅದೆಲ್ಲ ಇಲ್ಲ? ಸ್ವಲ್ಪ ಮಟ್ಟಿಗಿದೆ. ಮುಳ್ಳಂದಿ ಹೆಗ್ಗಳೆಲ್ಲ ಬರ್ತದೆ, ಅದು ಉಳಿಯುತ್ತೆ. ಒಂದು ಕಾಲದಲ್ಲಿ ಆಹಾರದ ಕೊರತೆ ಇದ್ದು ನಮ್ದು ಕಾಲದಲ್ಲಿ ಇದೆಲ್ಲ ಆಹಾರಗಳೇ. ಹೌದು. ಕೋಲ್ಗೆಣಸು, ಹೆಡ್ಗೆಣಸು ಇವೆಲ್ಲ ಆಹಾರಗಳೇ. ಹೌದು. ಹಾಗೆ ಅಲ್ಲೆಲ್ಲೋ ಬಾಳೆ ಕಾಣ್ತಿದ್ದೆ. ಬಾಳೆ ನಿಮ್ಮಲ್ಲಿ ಆಚೆ ತೋಟದಲ್ಲಿ ಇತ್ತು ಅನ್ಸುತ್ತಲ್ಲ? ಇನ್ನು ಸಾಕಷ್ಟು ಇದೆ. ಇವೆಲ್ಲ ನಾ ಫಸ್ಟ್ ಗೇರು ತೋಟ ಮಾಡಿದಾಗ ಇಲ್ಲಿ ಗಿಡ ನೆಟ್ಟು 3 ವರ್ಷದವರೆಗೆ ಬೆಂಡೆ, ಬಾಳೆ, ಸೌತೆ. ಯಾಕಂದ್ರೆ ಗಿಡ 30 ಅಡಿ ನೆಟ್ಟಾಗ 3 ವರ್ಷ ಗ್ಯಾಪ್ ಇರುತ್ತೆ, ಖಾಲಿ ಭೂಮಿ ಇರುತ್ತೆ. ಹೌದು. ಆಗ ಅದ್ರ ಮಧ್ಯೆ ನಾನು ಆಗ ಬೆಂಡೆ ಹಾಕಿದ್ದೆ, ಸೌತೆ ಹಾಕಿದ್ದೆ, ಬಾಳೆ ಹಾಕಿದ್ದೆ. ಆಗ ಮಣ್ಣಿನ ಒಂದು ಗೊಬ್ಬರ ಸೇರಿ ನಲುವಾಗಿರುತ್ತೆ. ಭೂಮಿಯನ್ನು ಸಮತಟ್ಟು ಮಾಡಿ ನೆಲ ಮತ್ತು ಜಲ ರಕ್ಷಣೆ ಮಾಡಿರ್ತೇನೆ. ಈ ಗೇರು ತೋಟದಲ್ಲಿ ಒಂದು ಹನಿ ನೀರು ಹೊರಗೆ ಹೋಗುದಿಲ್ಲ ನೋಡಿ. ಮಧ್ಯೆ 25-30 ಅಡಿ ಬಸಿ ಕಾಲುವೆ ತರ ಭೂಮಿ ಸಮತಟ್ಟು ಮಾಡುವಾಗ ಇಲ್ಲಿಂದ ಮಣ್ಣು ಮೇಲೆ ಹಾಕಿ ಭೂಮಿ ಸಮತಟ್ಟು ಮಾಡಿದ್ವಿ. ಸಮತಟ್ಟು ಮಾಡಿದಾಗ ನೀರು ಹಿಂಗುತ್ತೆ. ಮತ್ತೆ ಇಲ್ಲಿ ಯಾವುದೇ ದರ್ಲೆ ತೆಗೆಯುದಿಲ್ಲ. ಮಣ್ಣು ಮೆದುವಾಗಿರುತ್ತೆ, ಎಷ್ಟು ಮಳೆ ಬಂದ್ರೆ ನೀರು ಹೀರುತ್ತೆ. ದರ್ಲೆ ತೆಗೆಯುವುದಿಲ್ಲ. ಈಗ ಮಳೆಗಾಲದಲ್ಲಿ ಆದ್ರೆ ಅಡಿಲ್ಲ. ಇದ್ರಲ್ಲಿ ಹೆಂಗೆ? ಬೇಸಿಗೆಯಲ್ಲಿ ಕಳೆ ಸೌರ ಯಂತ್ರ ಹಾಕಿ ಒಂದ್ಸರಿ ಕ್ಲೀನ್ ಮಾಡಿ ಬಿಡುತ್ತೆ, ಕಳೆ ತೆಗಿತೆ, ದರ್ಲೆ ಎಲ್ಲ ಪುಡಿಯಾಗಿ ಹೋಗಿರುತ್ತೆ. ಮತ್ತೆ ನಾವು ಗೇರು ಹಣ್ಣನ್ನು ಹೆಕ್ಕೋರು, ಗೇರ್ ಬೀಜ ಹೆಕ್ಕುದಲ್ಲ. ಗೇರ್ ಬೀಜ ಹೆಕ್ಕುಲ್ಲ. ಪ್ರತಿ ದಿನವನ್ನು ಗೇರ್ ಹಣ್ಣನ್ನು ಹೆಕ್ಕಿ ಮನೆ ತಕೊಂಡು ಹೋಗಿ, ರಾತ್ರಿ ಆಗ ತುಂಬಾ ಕೆಲಸ ಇರುತ್ತೆ ಮನೆಯವರಿಗೆ, ಮನೆ ತಕೊಂಡು ಹೋಗಿ ತಿಪ್ಪಿ ಆ ಹಣ್ಣನ್ನು ಸ್ವಲ್ಪ ದನಕ್ಕೆ ಮೇವಿಗಾಗಿ ಸ್ವಲ್ಪ ಕೊಡುತ್ತೆ. ಉಳಿದನ್ನ ಜೀವಸಾರ ಘಟಕಕ್ಕೆ ಹಾಕಿ ಕೊಳಿಸ್ತೇವೆ. ದಿವಸ ಹತ್ರ 1-2 ಕ್ವಿಂಟಲ್ 3 ಕ್ವಿಂಟಲ್ ಹಣ್ಣು ಬರುದಿದೆ. ಹಣ್ಣು 3 ಕ್ವಿಂಟಲ್ ಹಣ್ಣು ಬರುತ್ತೆ. ಅಷ್ಟು ಹಣ್ಣನ್ನ ಆ ಜೀವಸಾರ ಘಟಕಕ್ಕಾಗಿ ಕೊಳಿಸಿ ಅದೇ ಮರು ಗೊಬ್ಬರ ಆಗಿರುತ್ತೆ. ಅದು ಬೇರೆ ಕಡೆ ತೋಟದಲ್ಲಿ ಬಿಟ್ರೆ ರಾತ್ರಿ ಜಿಂಕೆ ಬಂದು ಹಣ್ಣು ತಿಂತವೆ. ಬೆಳಗ್ಗೆ ಎಲ್ಲ ಪೂರ್ತಿ ಆಮ್ಲದಲ್ಲಿ ಅದು ಅದಕ್ಕಿಂತ ಹೆಚ್ಚು ಹಣ್ಣು ಸಿಗುತ್ತೆ ಅಂತ ಆಹಾರ ಹುಡ್ಕೊಂಡು ಬರ್ತವೆ. ನಿಮ್ಮಲ್ಲಿ ಜಿಂಕೆಗಳ ಕಾಟ ಇತ್ತ? ತುಂಬಾ ಜಿಂಕೆ, ಹಂದಿ, ನವಿಲು, ಮುಳ್ಳಂದಿ ಈ ಎಲ್ಲ ಕಾಡು ಪ್ರಾಣಿಗಳ ಉಪದ್ರ ಮಧ್ಯೆ ನಾವು ಬದುಕೋದು. ಅವರೆಲ್ಲರೂ ದಿನ ಬಂದು ಹಾಜರಿ ಹಾಕಿ ಹೋಗ್ತಾರೆ. ಅವನ್ನ ದಿನ ಬೆರೆಸೋದು. ಆಗ ಗೇರ್ ಬೀಜ ಹೋಗುವಾಗ ರಾತ್ರಿ ಎಚ್ಚರ ಆದಾಗೆಲ್ಲ ನಮ್ಗೆ ಮೈ ಮರೆತು ರೈತನ ನಿದ್ರೆ ಮಾಡ್ಲಿಕ್ಕಿಲ್ಲ. ಪ್ರಾಣಿ ನಿದ್ರೆಯೇ ನಮ್ಗೆ ಬಪ್ಪದು ಅಲ್ದಾ? ಯಾಕಂದ್ರೆ ಸಣ್ಣ ಪುಟ್ಟ ಶಬ್ದ ಆದ್ರೂ ಎಚ್ಚರ ಆದಾಗ ಬೆಟ್ರಿ ತಕೊಂಡು ಖಾಲಿ ಹಣ್ಣು ಮಾತ್ರ ತಿನ್ನೋದಿಲ್ಲ, ಬೀಜ ಬೀಜ ನುಂಗ್ಕೊಂಡು ಹೋಗುತ್ತೆ. ಬೀಜನೂ ನುಂಗ್ಕೊಂಡು ಹೋಗುತ್ತೆ. ಇನ್ನು ಮೆಲ್ಕ್ ಹಾಕುವಾಗ ಯಾವ್ದೋ ಒಂದ್ ಕಡೆ ಉಗುಳುತ್ತೆ. ಆ ಬೀಜ ಒಂದ್ಸರಿ ಬಿಸಿ ಆಗಿರುತ್ತೆ, ಮರು ಉಪಯೋಗ ಬರುದಿಲ್ಲ ಅಲ್ದಾ? ಆದ್ರಿಂದ ನಾವು ಸಂಜೆಗೆ ಹೆಕ್ಕುದು ಗೇರ್ ಬೀಜನು. ಆಗ ರಾತ್ರಿ 12 ಗಂಟೆವರೆಗೆ ಬಿದ್ದ ಬೀಜ ಎಲ್ಲಾರು ಜಿಂಕೆ ಸಿಕ್ಕುತ್ತೆ, ಬೆಳಗಿನ ಜಾಮದ ಬೀಜ ನಮ್ಗೆ ಸಿಗುತ್ತೆ. ಬಹಳ ಹೋರಾಟ ಇದೆ, ಲಾಭ ಇದೆ, ದುಡಿಬೇಕು. ನಾನು ತೀರಾ ಇತ್ತೀಚೆಗೆ ರೈತರನ್ನ ಕಂಡಾಗ ಮಂಗನ್ ಕಾಟ, ಹಂದಿ ಕಾಟ ಎಲ್ಲ ಸಾಮಾನ್ಯವಾಗಿತ್ತು. ಜಿಂಕೆ ನನಗೆ ಗೊತ್ತಿರ್ಲಿಲ್ಲ ಆಗಿತ್ತು. ಇಲ್ಲಿ ಜಿಂಕೆ ಈಗ ಬಂದಾಗ ಒಂದು ಹೇಳ್ತೇನೆ, ಈ ಊರಿನಲ್ಲಿ 30 ವರ್ಷದ ಮೊದ್ಲು 3 ಹಿಂಡು ಮಂಗ ಇದೆ. ಒಂದ್ ಹಿಂಡು ಅಂದ್ರೆ 60-70 ಮಂಗ ಇರ್ತವೆ. 35 ವರ್ಷ ಮೊದ್ಲು ನಾವು ಗಂಡ ಹೆಂಡತಿ ಚಿಂತನೆ ಮಾಡಿ ಈ ಊರಿನಲ್ಲಿ ಈ ಗುಡ್ಡೆ ಕೃಷಿ ನಾವು ಮೊದ್ಲು ಬಂದವರು. ಗುಡ್ಡೆ ಕೃಷಿ ಅಂದ್ರೆ ರೈತರು ಅಂದ್ರೆ ಗದ್ದೆ ಪಕ್ಕದಲ್ಲಿ ಮನೆ ಮಾಡೋರು. ಹೌದು. ಆಗ ನಾವು ಗುಡ್ಡೆ ಕೃಷಿಗೆ ಒಪ್ಕೊಂಡ್ ಬಂದವರು. ಈ ಊರಿನ 3 ತಂಡ ಮಂಗವನ್ನು ನಾವು ಗಂಡ ಹೆಂಡತಿ ಇಬ್ಬರೇ ಹಿಡಿದು, ಮೊದಲನೇ ತಂಡ ಹಿಡಿಯುವಾಗ ಊರಿನ ಜನ ದುಡ್ಡು ಕೊಟ್ಟಿದ್ದಾರೆ. ಆಗ ಅದನ್ನ ಟೆಂಪೋ ಮಾಡಿ ಪಶ್ಚಿಮ ಘಟ್ಟಕ್ಕೆ ಬಿಟ್ಟು ಬಂದಿದೆ ಹಿಡಿದು. ಆಮೇಲೆ ಮತ್ತೆ 2 ತಂಡ ಬಂತು. ಆ 2 ತಂಡ ನಾವೇ ಇಬ್ಬರು ಗಂಡ ಹೆಂಡತಿ ಹಿಡಿದು ಮಂಗನ ಗೂಡ್ ಮಾಡಿ ತಿಂಗಳಗಟ್ಲೆ ಕೂತು ಹಿಡಿದು ಒಂದೊಂದು ಗೋಣಿ ಚೀಲಕ್ಕೆ 5-5 ಮಂಗ ತುಂಬಿ, ನನ್ನ ಹತ್ರ ಒಂದು TVS ಗಾಡಿ ಇತ್ತಾಗ 5-5 ಮಂಗನ ಒಂದು ಗೋಣಿ ಚೀಲ ತುಂಬಿ ರಾತ್ರಿ ಗಟ್ಟಿ ಹೋಗಿ ಪಶ್ಚಿಮ ಘಟ್ಟು, ಹಾಲಾಡಿ, ಹೆಬ್ರೆ, ಮಡಮಕ್ಕೆ ಎಲ್ಲೋ ರಾತ್ರಿ 5-5 ಮಂಗನ ದಿನ ಬಿಟ್ಟು ಬಂದು ಇಡೀ ಸುಮಾರು ಒಂದು 160-120 ಮಂಗನ ಖಾಲಿ ಮಾಡಿದ್ದೇನೆ. ಈಗ ನಮ್ ಕೆದೂರು ಗ್ರಾಮ 5 ಕಿಲೋಮೀಟರ್ ಸುತ್ತಾಡ್ತೇಳೋ ಒಂದೂ ಮಂಗ ಇಲ್ಲ. 200 ಮಂಗ ದಿನಕ್ಕೆ ಒಂದು ಸಿಯಾಳ ತಿಂದ್ರೆ 30 ವರ್ಷದಲ್ಲಿ ಎಷ್ಟು ಸಿಯಾಳ ಆಯ್ತು? ಒಂದು ಸಿಯಾಳದ ದರ 10 ರೂಪಾಯಿ ಇಟ್ರಿ ಎಷ್ಟಾಯ್ತು? ಅದು ಎಷ್ಟು ಕೋಟಿ ರೂಪಾಯಿ ಈ ಊರಿಗೆ ಲಾಭ ಆಗಿದೆ ನಮ್ಮ ಇಬ್ಬರಿಂದ. ಹೌದು. ನಾ ಹೇಳ್ಕೊಂಡ್ ತಿರುಗುದು, ನೀವು ಚಾನಲ್ ವಿಷಯ ಹೇಳಿದ್ದು ಇಲ್ಲ. ನೀವು ಹೇಳ್ಕೊಂಡ್ ತಿರುಗುದು ಅಂತಲ್ಲ, ಕೆಲವೆಲ್ಲ ನಾವು ಲೆಕ್ಕ ಹಾಕ್ಲಿಕ್ಕೆ ಆಗುದಿಲ್ಲ. ಈಗ ನೋಡಿ, ಒಂದು ಕೃಷಿಕನಿಗೆ ಮಂಗ ಇದ್ರೆ
ಅವನು ಎಲ್ಲಿ ಊರ್ ಬಿಡುವಂಗಿಲ್ಲ. ಅಲ್ದಾ? ಮನೆ ಹಂಚಿಕಿತ್ತ ಆಹಾರ ತೆಗಿತವು. ಹಾಗೆ ಮಂಗ ಹಿಡಿದು ನಾವೇ ಇಬ್ರು ಹಿಡಿದು. ಮತ್ತೆ ಇದು ಈಗ ನಾವು ಬಿಟ್ಟು ಬಂದು 30 ವರ್ಷ ಆಯ್ತು. ಇದು ಗೌಪ್ಯತೆ ವಿಷಯ, ಕಾನೂನು ಚೌಕಟ್ಟಿದೆ. ಊರಿನ ಜನರು ವಿರೋಧ. ಇನ್ನೊಂದ್ ಕಡೆ ಮಂಗನ್ ಬಿಡ್ಕೋದು ಊರಿನ ಜನ ಹೊಡಿತರು. ಈಗ ಆಗ್ಲೂ ಇತ್ತು. ಅದಕ್ಕೆ ನೀವು ಸಂಜೆ ಹೋಗ್ತಿದ್ರಿ? ರಾತ್ರಿ 8 ಗಂಟೆ ಮೇಲೆ ಹೋಗುದು. ಅಲ್ದಾ? ಗಾಡಿ ತಕೊಂಡು ಗೋಣಿ ಚೀಲ ಮಂಗನ್ ತುಂಬ್ಕೊಂಡು 5 ಮಂಗನಿಂದ ಜಾಸ್ತಿ ಹೋದ್ರೆ ಗಾಡಿ ತಗೊಂಡು ಹೋಗ್ತಿಲ್ಲ. ಹಾಗೆ ರಾತ್ರಿ 12 ಗಂಟೆ ಮನೆ ಬರೋದ್ರೆ ಹೆಂಡತಿ ಚಿಂತೆ, ಎಷ್ಟೊತ್ತಿ ಮನೆ ಬರ್ತಾರೆ ಅವ್ರು. ಮಂಗನ ಹಿಡಿ ಬಿಡ್ಕೋದ್ರೆ ದಾರಿ ಮೇಲೆ ಗೊತ್ತಾದ್ರೆ ಹೊಡಿತರು. ಕಟ್ಟಿ ಹಾಕ್ತಾರೆ ನಮ್ಮನೆಲ್ಲ ಕಾಡಾಗಿ. ಈಗ ಮಂಗದ್ದು ಒಂದು ಚಿಂತೆ ಈಗ ಇಲ್ಲ. ಆದ್ರೆ ಹಂದಿ ಎಲ್ಲ ಇದಕ್ಕೆಲ್ಲ ಏನ್ ಮಾಡ್ಲಿಕ್ಕಿಲ್ಲ. ಅದಕ್ಕೆಲ್ಲ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಇದು 5 ವರ್ಷದ ಗೇರು ಗಿಡ. ಇದು ಈಚೆದು ಇದೇ ಭಾಸ್ಕರ ತಳಿ. ಇದು ಭಾಸ್ಕರ ತಳಿ. ಇದೇ ತಾಯಿ ಮರದಿಂದ ಇದು ಗಿಡ ಮಾಡಿ ನಟ್ಟದ್ದು. ಓಕೆ, ಇದು ನೀವೇ ಗಿಡ ಮಾಡದ ಇಲ್ಲ ಅವ್ರು ಮಾಡಿ ಕೊಟ್ಟದ್ದು? ಗಿಡ ವ್ಯವಸ್ಥೆ ನಾವು ಮಾಡಿ ಕೊಟ್ಟದ್ದು. ಕಸಿ ಕಟ್ಟಿಯವ್ರು ಬಂದು ಕಸಿ ಕಟ್ಟಿ ಇಲ್ಲೇ ಕಟ್ಕೊಳದು, ಯಾವ್ದೇ ವ್ಯಾಪಾರಿಗಳಿಂದ ಅಲ್ಲ. ಓಕೆ, ಹಾಗೆ ನಾವೇ ಕಸಿ ಕಟ್ಸ್ಕೊಂಡದ. ಇದು ಕಸಿ ಗಿಡ ನಟ್ರ ಮೇಲೆ ಇದ್ರಲ್ಲಿ ಒಂದು ಹೊಸ ಆವಿಷ್ಕಾರ ಮಾಡಿದ್ದೇನೆ ನಾನು. ಎಂತ? 4 ವರ್ಷ ಕಬ್ಬು ನಟ್ಟಿದ್ದೇನೆ. ಕಬ್ಬು? ಈ ಗೇರು ತೋಟ 30 ಅಡಿ ಗಿಡ ಮಧ್ಯ 3 ಸಾಲ ಕಬ್ಬು ನಟ್ಟಿದ್ದೇನೆ. ಉತ್ತಮ ಕಬ್ಬು ಆಗಿದೆ. ಒಳ್ಳೆ ಬೆಲ್ಲವೂ ಬಂದಿದೆ. ನಮ್ದು ಆಲೆ ಮನೆ ಇತ್ತು. ಈಗ ಈ ಹಸಿಮೇವು ಮಾತ್ರ ಇದ್ರಲ್ಲಿ. ಈಗ ಹಸಿಮೇವು ಮಾತ್ರ, ಕಬ್ಬಿಲ್ಲ. ಇಲ್ಲಿ ಮಧ್ಯದಲ್ಲೆಲ್ಲ ಬೋರಲ್ಲಿ ಕಾಣ್ತಿದ್ದೆ. ಇದು ಕರ್ನಾಟಕ ಸರ್ಕಾರದ ಸಹಾಯದೊಂದಿಗೆ ಒಂದು ಬೋರ್ ಹಾಕಿದ್ದೇನೆ. ಯಾಕಂದ್ರೆ ಈ 3 ಎಕರೆ ಜಾಗದಲ್ಲಿ 1 ಹನಿ ನೀರು ಹೊರಗೋಗುದಿಲ್ಲ. ಅಷ್ಟು ನೀರು ಹಿಂಗಿಸ್ತೇನೆ. ಇದ್ರಲ್ಲಿ ಒಂದು 5 ಇಂಚು ನೀರು ಸಿಕ್ಕಿದೆ. 5 ಇಂಚು ನೀರು 90 ಅಡಿಗೆ 3 ಇಂಚು ನೀರು ಸಿಕ್ಕಿದೆ. ಬರೀ 90 ಅಡಿಗೆ. ಈಗ ಉಪಯೋಗ ಇದೆಯಾ ಹೇಗೆ? ಉಪಯೋಗ ಇದಕ್ಕೊಂದು ಮೋಟರ್ ಹಾಕಿದ್ದೇನೆ. ಕೆಲ ವರ್ಷ ನೀರಿನ ತೊಂದರೆ ಆದ್ರೆ ನಮ್ದು 1.5 ಕಿಲೋಮೀಟರ್ ಕೆಳ ಬಯಲಿದೆ. ಅಲ್ಲಿಗೆ ಇಲ್ಲಿಂದ ಪೈಪ್ ಲೈನ್ ಮಾಡ್ಕೊಂಡು ಅಲ್ಲಿಗೆ ನೀರು ತಕೊಂಡೋಗಿ ಕಬ್ಬು ಬೆಳಿತೇವೆ ನಾವು. ಅಂದ್ರೆ ಕಬ್ಬು ಬೆಳೆಯೋದು ನಿಮ್ಮ ಆಲೆ ಮನೆ ಎಲ್ಲ ಇರೋದ್ರಿಂದ ಅಲ್ಲಿ ನೀರಿನ ಸಮಸ್ಯೆ ಆದ್ರೆ ಇಲ್ಲಿಂದ ತಗೊಂಡು ಇಲ್ಲಿಂದ ಒಂದು ಇದು ಸಪ್ಲೈ ಕೊಡ್ತೀರಿ. ಇಲ್ಲಿಂದ ನಾನು ನೀರು ತಗೊಂಡು ಹೋಗಿದ್ದೇನೆ. ಸ್ಲರಿ ಟ್ಯಾಂಕ್ ಸ್ಲರಿ ತಗೊಂಡು ಹೋಗಿದ್ದೇನೆ 1.5 ಕಿಲೋಮೀಟರ್ ಪೈಪ್ ಲೈನ್ ಮಾಡಿ. ಯಾಕೆ ಕಬ್ಬಿಗೆ ಸ್ಲರಿ ಬಹಳ ಅನುಕೂಲ. ಹೌದು. ಸೊ ಅದ್ಭುತ. ಈಗ ನೋಡಿ ಇದರಲ್ಲಿ ಇದಕ್ಕೆ ಪ್ರತಿ ಮಳೆಗಾಲದಲ್ಲಿ 5 ಅಡಿವರೆಗಿನ ಗೆಲ್ಲನೆಲ್ಲ ಕಡಿಬೇಕು. ಟ್ರೂನಿಂಗ್ ಪ್ರತಿ ಮಳೆಗಾಲದಲ್ಲಿ ಮಾಡ್ಲೇಬೇಕು. ಯಾಕಂದ್ರೆ ನಮ್ ತಲೆ ತಾಗುವಷ್ಟು ಜಾಗದಿಂದ ಹತ್ತ ಎಲ್ಲ ಕಡಿಲೇಬೇಕದು. ಹೌದು. ಈಗೆಲ್ಲ ಇನ್ನೊಂದು 15-20 ದಿವಸದಲ್ಲಿ ಈಗ ಕೆಲವು ಹೂ ಬರ್ಲಿಕ್ಕೆ ಶುರು ಆಗಿದೆ. ಇನ್ನು ಹೂ ಬರುತ್ತೆ ಗೇರು. ಅದರಿಂದ ಏನು ನಿಮಗೆ ಈ ಗೇರ್ ಹಣ್ಣಿನಿಂದ ಬಯೋಡೈಜೆಸ್ಟರ್ ಬಿಟ್ರೆ ನೀ ಇದನ್ನ ವೈನ್ ಮಾಡ್ಬೇಕು ಅಥವಾ ಇನ್ನೇನ ಬೇರೆ ಇದೆ. ಗೇರು ರಸವನ್ನು ತೆಗೆದು ಮಾರಾಟ ಮಾಡ್ಲಿಕ್ಕೆಲ್ಲ ಅವಕಾಶ ಇದೆ. ಅಷ್ಟೆಲ್ಲ ಮಾಡ್ಲಿಕ್ಕೆ ನಮ್ಗೆ ಸಮಯ ಇಲ್ಲ. ಮಾರುಕಟ್ಟೆ ಹುಡುಕ್ಲಿಕ್ಕೆ ನಮ್ಮ ಹತ್ರ ಆಗೋದು ಇಲ್ಲ. ಅಲ್ದಾ? ಅದಕ್ಕೆಲ್ಲ ಅವಕಾಶ ಸಾಕಷ್ಟು ಇದೆ. ಅಲ್ಲ, ಇತ್ತೀಚೆಗೆ ನಾವು ಕೆಲವೆಲ್ಲ ಕೇಳ್ತಿದ್ವಿ ಸುದ್ದಿಗಳು. ಹೌದು, ಅದೆಲ್ಲ ಮಾಡ್ತಾರೆ. ಗೇರು ಹಣ್ಣಿನ ರಸಕ್ಕೂ ಬೇಡಿಕೆ ಇದೆ. ಅದು ಹಾಳಾಗಿದ್ದ ರೀತಿ ಹಣ್ಣನ್ನೆಲ್ಲ ಕೊಯ್ದು ಮಾಡಿದರೆ ಅದು ಮರದಿಂದ ಕೊಯ್ಬೇಕು, ಕ್ಲೀನ್ ಮಾಡ್ಬೇಕು. ಅದೇ ತುಂಬಾ ಕೆಲಸ ಇದೆ. ಅದನ್ನ ನಾವು ಮಾಡ್ತಾ ಇಲ್ಲ. ಆದ್ರೆ ಹಣ್ಣಿಗೂ ಬೇಡಿಕೆ ಇದೆ. ಸೊ ಇಲ್ಲಿ ಒಂದು ಇಳುವರಿ ಎಷ್ಟಿದೆ ನಿಮ್ದು? ಒಂದು ಗೇರು ಮರದಲ್ಲಿ ಒಂದು 6, 5, 6, 8 ಕೆಜಿಗಿಂತ ಜಾಸ್ತಿ ಬರೋದಿಲ್ಲ. 8 ಕೆಜಿಗಿಂತ ಜಾಸ್ತಿ ಇಲ್ಲ. 6 ಕೆಜಿಯಿಂದ 8 ಕೆಜಿ. ಒಂದು ವರ್ಷ ಜಾಸ್ತಿ ಆಗುತ್ತೆ, ಒಂದು ವರ್ಷ ಕಡಿಮೆ ಆಗುತ್ತೆ. ಹೇಳಿ ಕಮ್ಮಿ ಆಗುತ್ತೆ. ನನ್ನ ಹತ್ರ ಒಂದು 2-3 ಜಾತಿ ಬಿದಿರಿದೆ. ಮುಳ್ಳಿಲ್ಲದ ಬಿದಿರು, ಮುಳ್ಳಿರುವ ಬಿದಿರು, ಆಮೇಲೆ ಅರಿಶಿನ ಬಿದಿರು, 4 ಬಿದಿರು ಇದೆ. ಬಿದಿರಿಗೂ ಬೇಡಿಕೆ ಇದೆ. ಇದಕ್ಕ ಚಪ್ರ ಹಾಕೋರು ಅವ್ರು ಇವ್ರು ಬಂದು ತಕೊಂಡು ಹೋಗ್ತಾರೆ. ಈ ಕಳಿಲೆ ಅದು ಇದು ಅದರದೇ ದುಡ್ಡು? ಅದು ಅಂದ್ರೆ ಮಾರಾಟ ಮಾಡುದಿಲ್ಲ. ನನಗೊಂದು ಏನೋ ಒಂದ್ ರೀತಿ ಅದ್ರ ಮೇಲೆ ಆಸೆ ಅಲ್ಲ. 200 ರೂಪಾಯಿ ಆಗೋ ಬಿದಿರು ನಮ್ಮ ಪದಾರ್ಥಕ್ಕೆ 50 ರೂಪಾಯಿ ತೆಗಿಬೇಕಂತ ಒಂದು ಆಸೆ ಇರುತ್ತೆ. ಆದ್ರೆ ಒಂದಷ್ಟು ಜನರ ಆಸೆಗೋಸ್ಕರ ಸ್ವಲ್ಪ ತೆಗೆದು ಕೊಡ್ತೇನೆ. ಬಹಳ ತೆಗಿದಿಲ್ಲ. ನೀವು ಮಾಡುದಿಲ್ವಾ? ನಾವು ಮಾಡ್ತೇವೆ, ಬಹಳ ಕಡಿಮೆ. ಅಂದ್ರೆ ನಮ್ ತಿಂದು ಅಷ್ಟು ಗೊತ್ತಿಲ್ಲ. ನಮ್ಮ ಹೆಂಡತಿಗೆ ಅಡುಗೆ ಮಾಡ್ಲಿಕ್ಕೆ ಪುರ್ಸೊತ್ತಿಲ್ಲ. ಅಲ್ಲ, ನೀವು ಅಷ್ಟೆಲ್ಲ ನೀವು ಹಾಲು ಕರೆಯೋದು ಅದು ಇದು ಎಲ್ಲ ಇದ್ದಾಗ ಇಲ್ಲೇ ಇದ್ರು ಮೇಡಮ್ ಅವರು. ಹೌದು. ಇನ್ನು ಪುರ್ಸೊತ್ತೆ ಇಲ್ಲಿಂದ ಇದೆ. ಅಲ್ಲ, 200 ರೂಪಾಯಿ ಒಂದು ಗಳಕ್ಕೆ ಅಂದ್ರೆ 50 ಅಡಿ ಇರ್ಬೇಕು. ಚಪ್ರದವರೆಲ್ಲ ಬರ್ತಾರೆ. ಚಪ್ರದವರೆಲ್ಲ ಬರ್ತಾರೆ. ಇಲ್ಲೇ ಬಂದು ತಗೊಂಡ್ ಹೋಗ್ತಾರೆ. ಇಲ್ಲ, ನಾವು ಯಾವುದೇ ವಸ್ತುವಿನ ತಕೊಂಡೋಗಿ ಕೊಡುದಿಲ್ಲ. ತಕೊಂಡೋಗಿ ಎಂತದು ಇಲ್ಲ. ಅದು ಅವನ ಅಂಗಡಿ ಬಾಗಿಲಿಗೆ ಯಾವ್ದೋ ಮಾರಾಟದವನು ಅಲ್ಲಿಗೆ ಹೋದ್ಕೊಳ್ಳಿ ನಾವು ಸಣ್ಣವರಾಗ್ತೇವೆ. ವ್ಯಾಪಾರದ ವಿಷಯದಲ್ಲಿ ನಾವು ಹೊರಗಡೆ ಮಾರಾಟಕ್ಕೆ ಹೋದ್ಕೊಳ್ಳಿ ನಾವು ಸಣ್ಣವ್ರು. ಹೌದು. ನಾವು ಹೇಳಿದ್ದಾರೆ ಕೊಡ್ಕು. ಹೌದು. ನಾನು ಎಷ್ಟೋ ಸರಿ ಬಾಳೆಗೊನೆ ತಗೊಂಡೋಗಿ ವಾಪಸ್ ಮನೆಗೆ ತಂದುದು ಇದೆ. ಬಾಳೆಗೊನೆ ತಗೊಂಡೋಗಿ ಗಾಡಿಲಿ ತಗೊಂಡು ಹೋಗ್ತೇನೆ, ಅಂಗಡಿಯಲ್ಲಿ ಹೊರಗಡೆ ನಿಲ್ತೇನೆ. ನಾನು ಹೇಳಿದ್ದಾರೆ ಅವ್ನು ಕೊಟ್ಟರು ಗಾಡಿ ನಿಲ್ಲಿಸು. ಇಲ್ಲಾಂದ್ರೆ ಮುಂದಿನ ಅಂಗಡಿಗೆ ಹೋಗ್ತೀನಿ, ವಾಪಸ್ ಮನೆಗೆ ತಪ್ಪು.
ಅಲ್ಲ. ಯಾಕಂದ್ರೆ ವಸ್ತುವಿನ ಗೌರವ ಹಾಳಾಗಬಾರ್ದು. ಹೌದು, ಅದಕ್ಕೊಂದು ಬೆಲೆ ಅಂತ ಇರುತ್ತೆ. ಬೆಲೆ ಅಂತ ಇರುತ್ತೆ. ಯಾಕಂದ್ರೆ 40 ರೂಪಾಯಿಗೆ ಸಿಕ್ಕುದಾದ್ರೆ ಮಾತ್ರ ಬಾಳೆಕಾಯಿ ಕೊಡ್ಕು. ಹೌದು. 15 ರೂಪಾಯಿ ಸಿಕ್ಕುದಾದ್ರೆ ನಾವು ದನಕ್ಕೆ ಹಾಕಿರೂ ಪರಿಸುತ್ತೆ. ಹೌದು. ಹಾಗೆ ಸ್ನೇಹಿತರೆ, ಇಲ್ಲಿ ಬಿದಿರು ಕಾಣಬಹುದು. ಬಿದಿರು ಭಟ್ರು ಹೇಳಿದ್ರೀಗ 200 ರೂಪಾಯಿ ಒಂದು ಗಳಕ್ಕೆ ಅಲ್ಲ ಭಟ್ರೆ? 200 ರೂಪಾಯಿ ಒಂದು ಗಳಕ್ಕೆ ಸುಮಾರು ಒಂದು 50 ಅಡಿ ಉದ್ದ ಇರುವಂಥದ್ದನ್ನ ಅವರು ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಗಮನಿಸಬೇಕಾದಂತಹ ಒಂದು ವಿಚಾರ ಏನು ಅಂತ ಹೇಳಿದ್ರೆ, ಬಿದಿರು ಒಂದು ದಿನಕ್ಕೆ 3 ಅಡಿ ಬೆಳೆಯುವಂತಹ ಒಂದು ಸಸ್ಯ. ಜಾಸ್ತಿ ಬೆಳೆಯುತ್ತೆ. 3 ಅಡಿ ಬೆಳೆಯುವಂತ ಒಂದು ಸಸ್ಯ ತಿಂಗಳು ಮಾತ್ರ. ಹೌದು, ಒಂದು ದಿನಕ್ಕೆ ಬೆಳೀತದೆ ಒಂದೊಂದು ಟೈಮ್. ಹೌದು, 10 ದಿನ ಬೆಳೀತು ಕಡೆ ಒಂದು ಹಂತ ಹೋದ್ಮೇಲೆ ಕಮ್ಮಿ ಆಗುತ್ತೆ. ಸೊ ಇದಕ್ಕೆ ನೀವು ಈ ದೇಖ್ಭಾಲ್ ಅಂತ ಏನು ಹೇಳ್ತೀವಲ್ಲ, ಜಾಸ್ತಿ ನೀವು ಮುತುವರ್ಜಿ ವಹಿಸ್ಕೊಂಡು ಅಲ್ಲೇನೋ ಒಂದು ಮಾಡಬೇಕು ಅಂತ ಏನಿಲ್ಲ. ಒಂದು ಜಾಗದಲ್ಲಿ ಫ್ರೀ ಜಾಗ, ಖಾಲಿ ಜಾಗ ನಿಮಗೆ ಯಾವುದೋ ಸಿಕ್ತು ಅಂತ ಹೇಳಿದ್ರೆ ಆ ಜಾಗದಲ್ಲಿ ನೀವು ಹಾಕಿ, ಅದು ಬಿದಿರನ್ನ ಆಯಸ್ ತನಕ, ನಮ್ಮ ಆಯಸ್ ತನಕನೂ ಬಿದಿರು ಇರುತ್ತೆ. ಬಿದಿರು ಆಯಸ್ ಇರೋಷ್ಟು ದಿವಸ ನಮಗೆ ಹಣ ಕೊಡುತ್ತೆ ಚಪ್ರದವರು ಬಂದ್ರೆ. ಹೌದು, ಬಿದಿರಿನ ಆಯುಷ್ಯ 40ರಿಂದ 45, 60 ಅಂತ ಹೇಳ್ತಾರೆ, ಸುಳ್ಳು. ಯಾಕಂದ್ರೆ ನನ್ನ ಇದರಲ್ಲಿ ಒಂದ್ಸರಿ ಬಿದಿರು ಅಕ್ಕಿಯಾಗಿ ಹುಟ್ಟಿ ಮತ್ತೆ ಬಿದಿರಾಗಿ ಮತ್ತೆ ಅಕ್ಕಿ ಆಗಿದೆ. ಅಂದ್ರೆ 45 ವರ್ಷಕ್ಕೆ ಅದು ಆಗುತ್ತೆ. ಮತ್ತೆ ಮುಂದಿನ ವರ್ಷ ಬಿದಿರು ಅಕ್ಕಿ ಆಗುದಾದ್ರೆ ಹಿಂದಿನ ವರ್ಷ ಮೊಳಕೆ ಬರುವುದಿಲ್ಲ. ರೈತ ಆಲೋಚನೆ ಮಾಡ್ಬೇಕಾದ ಇಷ್ಟೇ. ಹೌದು, ಈ ವರ್ಷ ಒಂದು ಮೊಳಕೆ ಬರಲಿಲ್ಲ ಅಂದ್ರೆ ಮುಂದಿನ ವರ್ಷ ಅದು ಬೀಜ ಆಗುತ್ತೆ. ಈ ಬರಗಾಲದಲ್ಲಿ ಭಟ್ರೆ, ಈಗ ನಾನು ನಿಮ್ಮ ವಯಸ್ಸಿನಲ್ಲಿ ನಾನು ನಿಮಗಿಂತ ತುಂಬಾ ಸಣ್ಣವನು. ಬರಗಾಲದಲ್ಲಿ ಹಿಂದೆ ಬಿದಿರಕ್ಕಿಯನ್ನ ತಿಂತಿದ್ರಂತೆ. ನೀವೇನಾದ್ರು ತಿಂದಿದ್ರ? ಇಲ್ಲ, ನಾ ತಿನ್ಲಿಲ್ಲ, ನೋಡಿದ್ದೇನೆ. ನೋಡಿದ್ದೆ. ನನ್ನ ಬಾಲ್ಯದಲ್ಲಿ ಒಂದ್ಸರಿ ಮುಳ್ಳು ಬಿದಿರಕ್ಕಿ ಬಂದಿದೆ. ಆಗ ಜನ ಎಲ್ಲ ಚಾಪೆ ಹಾಸ್ತಿದ್ರು, ತೆಗಿತಿದ್ರು ಅಂತ ಹೇಳಿದ್ ನೋಡಿದ್ದೆ. ಆಗ ನಮ್ಮನೇಲಿ ನಾವು ಆಗ ಹೇಳಿ ಕೇಳಿ ನಮ್ಮ ಬಾಲ್ಯದಲ್ಲ ಶ್ರೀಮಂತ ಕುಟುಂಬ, ಆದ್ರಿಂದ ಆ ಒಂದು ಇದಕ್ಕೆ ನಾವು ಹೋಗ್ಲಿಲ್ಲ. ಅಂದ್ರೆ ಆ ಒಂದು ಹಂತಕ್ಕೆ ನಾವು ಹೋಗ್ಲಿಲ್ಲ. ಆಗ ತಿಂತಿದ್ರು ಜನ. ಬಿದಿರಕ್ಕಿ ಬಂದಾಗ ಚಾಪೆ ಹಾಸೋದು, ಕಂಬಳಿ ಹಾಸೋದು, ಅಕ್ಕಿ ಒಟ್ಟು ಮಾಡೋದು, ಈ ಕಥೆ ಎಲ್ಲ ಕೇಳಿದ್ದೇನೆ. ಭತ್ತದ ರೋಪವೇ ಅದನ್ನ ಮತ್ತೆ ಒಣಕೆಯಲ್ಲಿ ಕುಟ್ಟಿ ಅಕ್ಕಿ ಮಾಡ್ಬೇಕು. ನೀವು ಮಾಡಿದ್ರಿ? ಮಾಡ್ಲಿಲ್ಲ, ನೋಡಿದ್ರಿ? ಹಾಗೆ ಅಂತೂ ಇದೆ ಬೇಡಿಕೆ. ಆ ಬಿದಿರು ಭತ್ತದಲ್ಲೇ ಮುಂದಿನ ವರ್ಷ ಸಾಕಷ್ಟು ಗಿಡ ಹುಟ್ಟುತ್ತದೆ. ಸರಿ. ಮತ್ತೆ ಒಂದ್ಸರಿ ಹುಟ್ಟಿದ ಗಿಡ ನೀವು ಎಷ್ಟೇ ಮರಿ ಗಿಡ ಮಾಡಿ ಯಾವ ಊರಾಗ ನಟ್ರು ಅದು ಆಯುಷ್ಯ ಮೊದಲನೇ ವರ್ಷದಿಂದಲೇ 45 ವರ್ಷ ಆಯುಷ್ಯ. ನೀವು ಕಳೆದ ವರ್ಷ ಗಿಡ ನೋಟ್ರಿ ಈ ವರ್ಷ ಅಕ್ಕಿ ಬರುತ್ತೆ. ಯಾಕಂದ್ರೆ 45 ವರ್ಷ ಕಳೆದಿದ್ರೆ. ಹೌದು. ಯಾಕಂದ್ರೆ ನನಗೆ ಹಸಿರು ಬೇದ್ರೆ ಇನ್ನೊಂದು ತಳಿ ಇದೆ ಆಚೆಗೆ, ಅದು ಒಬ್ರು ಕೊಟ್ರು, 3ನೇ ವರ್ಷಕ್ಕೆ ಅದು ಬೀಜ ಬಂತು. ಅದ್ರ ಮೇಲೆ ಮತ್ತೆ ಹುಟ್ಟಿದೀಗ ಸಾಕಷ್ಟು ಬೆಳೆದಿದೆ. ತುಂಬಾ ಜನರಿಗೆ ಗಿಡ ಕೊಟ್ಟಿದ್ದೆ ನಾನು. ಒಂಥರ ಕಸಿ ಮಾಡ್ದಂಗೆ. ಕಸಿ ಮಾಡಿದ ಗಿಡಕ್ಕೆ ಆಯಸ್ ಕಮ್ಮಿ. ಹೌದು, ಆಯಸ್ ಕಡಿಮೆ ಹಾಗೆ.